ಹಾಯ್ ಹಲೋ ನಮಸ್ಕಾರ ಲಾ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಿತಾ ಸಿಂಗ್. ಈ ಸಂಚಿಕೆಯಲ್ಲಿ ನೀವು ಕೇಳಿದಂತಹ ಪ್ರಶ್ನೆ ರೇರಾ ಆ್ಯಕ್ಟ್ ಅಂದರೆ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ರೇರಾ ಅಂದರೆ ಏನು? ರೇರಾ ಅಂದರೆ ರಿಯಲ್ ಎಸ್ಟೇಟ್ ರೆಗ್ಯುಲೇಟರಿ ಅಥಾರಿಟಿ. ಈ ಆ್ಯಕ್ಟ್ನ 2016 ಸೆಂಟ್ರಲ್ ಗೌರ್ಮೆಂಟ್ ಇಂಟ್ರಡ್ಯೂಸ್ ಮಾಡಿರುವ ಉದ್ದೇಶ ಏನಂದರೆ ಈ ಬಿಲ್ಡರ್ಸ್ ಮತ್ತು ಈ ಬಯರ್ಸ್ ಯಾರಿರ್ತಾರೆ, ಬಿಲ್ಡರ್ಸ್ ಅಂದರೆ ಈ ಪ್ರಾಪರ್ಟಿನ ಕನ್ಸ್ಟ್ರಕ್ಟ್ ಮಾಡ್ತಾರಲ್ವ ಅವರು, ಬಯರ್ಸ್ ಅಂದರೆ ಯಾರು ಆ ಪ್ರಾಪರ್ಟಿನ ಖರೀದಿ ಮಾಡ್ತಾರೆ ಅವರು. ಅವ್ರ ಮಧ್ಯ ಈ ಟ್ರಾನ್ಸ್ಪರೆನ್ಸಿ ಇರಬೇಕು ಅಂತ ಹೇಳಿ ಈ ಕಾನೂನನ್ನ ತರ್ತಾರೆ. ಆ್ಯಂಡ್ ಇನ್ನೊಂದು, ಇದಕ್ಕೆ ಸಂಬಂಧಪಟ್ಟ ಡಿಸ್ಪ್ಯೂಟ್ಸ್ ಏನಿರುತ್ತೆ, ಲಿಟಿಗೇಷನ್ ಅಂತ ಏನು ಕರಿತೀವಿ, ಡಿಸ್ಪ್ಯೂಟ್ಸ್ ಏನಿರುತ್ತೆ ಅದಕ್ಕೆ ಹಿಯರ್ ಮಾಡೋಕ್ಕೆ ಅಥವಾ ಅದನ್ನು ಕೇಳೋಕ್ಕೆ ಒಂದು ಅಥಾರಿಟಿನ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಈ ಕಾನೂನನ್ನ ತರ್ತಾರೆ. ಈ ಕಾನೂನು ಏನು ಹೇಳುತ್ತೆ ಅಂದರೆ ಎವ್ರಿ ಸ್ಟೇಟಲ್ಲೂ ಕೂಡ ಒಂದು ಅಥಾರಿಟಿನ ಎಸ್ಟಾಬ್ಲಿಷ್ ಮಾಡಬೇಕು, ರೇರಾ ಅಥಾರಿಟಿನ ಎಸ್ಟಾಬ್ಲಿಷ್ ಮಾಡಬೇಕು. ಈ ಬಯರ್ಸು ಮತ್ತು ರಿಯಲ್ ಎಸ್ಟೇಟ್ ಅಲ್ಲಿ ನಡೆಯುವಂತಹ ಅಫೇರ್ಸ್ನ ಕಂಟ್ರೋಲ್ ಆ್ಯಂಡ್ ರೆಗ್ಯುಲೇಟ್ ಮಾಡೋಕ್ಕೆ ಒಂದು ಅಥಾರಿಟಿ ಇರಬೇಕು. ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಎಂತಹ ಡಿಸ್ಪ್ಯೂಟ್ಸ್ ಆದರೂ ಇರಲಿ ಈ ಅಥಾರಿಟಿ ಕೇಳಬೇಕು ಅಂತ ಈ ಆ್ಯಕ್ಟ್ ಮ್ಯಾಂಡೇಟ್ ಮಾಡುತ್ತೆ. ಮತ್ತು ಯಾವ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಈ ಆ್ಯಕ್ಟ್ ತರುತ್ತೆ ಆ್ಯಂಡ್ ಏನು ಮ್ಯಾಂಡೇಟ್ ಮಾಡುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಈ ಬಿಲ್ಡರ್ಸ್ಗೆ ತುಂಬ ರೆಸ್ಪಾನ್ಸಿಬಿಲಿಟೀಸ್ನ ಕೊಟ್ಟಿದ್ದಾರೆ. ಅವ್ರು ಮ್ಯಾಂಡೇಟ್ರಿ ಆಗಿ ಕೆಲವು ರೂಲ್ಸ್ನ ಆ್ಯಂಡ್ ಗೈಡ್ಲೈನ್ಸ್ನ ಅವ್ರು ಫಾಲೋ ಮಾಡಬೇಕು. ಈ ಬಿಲ್ಡರ್ಸ್ ಅಂದರೆ ನಾನು ಹೇಳಿರುವ ಹಾಗೆ ಈ ಕನ್ಸ್ಟ್ರಕ್ಷನ್ಸ್ ಯಾರು ಮಾಡ್ತಾರೆ, ಈ ಪ್ರಾಜೆಕ್ಟ್ನ ಯಾರು ಕನ್ಸ್ಟ್ರಕ್ಟ್ ಮಾಡ್ತಾರೆ ಅಥವಾ ಅಪಾರ್ಟ್ಮೆಂಟ್ನ ಯಾರು ಕನ್ಸ್ಟ್ರಕ್ಟ್ ಮಾಡ್ತಾರೆ ಅವ್ರನ್ನ ನಾವು ಬಿಲ್ಡರ್ಸ್ ಅಂತ ಕರಿತೀವಿ. ಈ ಬಿಲ್ಡರ್ಸ್ ಯಾರಿರ್ತಾರೆ ಅವರು ಏನಾದರೂ 8 ಯೂನಿಟ್ಸ್ ಮೇಲೆಯಿಂದ ಯಾವುದಾದ್ರೂ ಕನ್ಸ್ಟ್ರಕ್ಷನ್ಸ್ ಅವ್ರು ಮಾಡಿದ್ರೂ ಕೂಡ ಈ ರೇರಾದಲ್ಲಿ ಅವ್ರು ರಿಜಿಸ್ಟ್ರೇಷನ್ ತೊಗೊಳ್ಬೇಕು. ರಿಜಿಸ್ಟ್ರೇಷನ್ ತೊಗೊಂಡು ಅವ್ರ ಕಂಪನಿ ಡೀಟೇಲ್ಸ್ ಅಂದರೆ ಈ ಬಿಲ್ಡರ್ಸ್ ಕಂಪನಿ ಏನಿರುತ್ತಲ್ವ ಅದರ ಕಂಪನಿ ಡೀಟೇಲ್ಸ್ ಅವರು ಕೊಡಬೇಕು. ಅಂದರೆ ಓನರ್ಸ್ ಯಾರು, ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ ಏನಿದೆ, ಅವ್ರ ಹೋಲ್ಡಿಂಗ್ಸ್ ಏನಿದೆ, ಅವ್ರ ಬ್ಯಾಲೆನ್ಸ್ ಶೀಟ್ ಏನಿದೆ ಅಂತ ಎಲ್ಲ ಡೀಟೇಲ್ಸ್ನ ಕೊಡಬೇಕು. ಮತ್ತು ಇನ್ನೊಂದೇನು ಹೇಳುತ್ತೆ ಅಂದರೆ ಆ ಪ್ರಾಜೆಕ್ಟ್ ಅವ್ರು ಏನು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ಅಥವಾ ಏನು ಡೆವಲಪ್ ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಡೀಟೇಲ್ಸು ಅವರು ಈ ರೇರಾ ವೆಬ್ಸೈಟಲ್ಲಿ ಅವರು ಮೆನ್ಷನ್ ಮಾಡಬೇಕು. ಈ ಬಿಲ್ಡರ್ಸು ಆ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟ ಎಲ್ಲ ಡೀಟೇಲ್ಸ್ ಅವರು ಮೆನ್ಷನ್ ಮಾಡಬೇಕು. ಅಂದರೆ ಆ ಪ್ರಾಪರ್ಟಿ ಡೀಟೇಲ್ಸು, ಆ ಓನರ್ಶಿಪ್, ಪ್ರಾಪರ್ಟಿಗೆ ಓನರ್ ಯಾರಿದ್ದಾರೆ ಅದು ಮತ್ತು ಆ ಪ್ರಾಪರ್ಟಿದು ಟೈಟಲ್ ಡೀಡ್ಸು ಮತ್ತು ಅದ್ರ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಎಲ್ಲ ಅವ್ರು ಮೆನ್ಷನ್ ಮಾಡಬೇಕು. ಮತ್ತು ಆ ಪ್ರಾಪರ್ಟಿಗೆ ತಗೊಂಡಂತಹ ಪ್ಲ್ಯಾನ್ ಅಪ್ರೂವಲ್ಸು, ಪ್ರಾಪರ್ಟಿ ಅಲ್ಲ ಕನ್ಸ್ಟ್ರಕ್ಷನ್ಗೆ ತಗೊಂಡಂತಹ ಪ್ಲ್ಯಾನ್ ಡೀಟೇಲ್ಸು, ಪ್ಲ್ಯಾನ್ ಅಪ್ರೂವಲ್ಸು, ಸ್ಯಾಂಕ್ಷನ್ಸು ಮತ್ತು NOC ಸರ್ಟಿಫಿಕೇಟ್ಸ್ನೆಲ್ಲ ಅವರು ಈ ವೆಬ್ಸೈಟಲ್ಲಿ ಅವರು ಮೆನ್ಷನ್ ಮಾಡಬೇಕು. ಇದು ಯಾಕೆ ಈ ರೂಲ್ಸ್ನ ಮ್ಯಾಂಡೇಟ್ ಮಾಡಿದಾರಂದರೆ ಈ ಬಯರ್ಸ್ ಯಾರು ಇರ್ತಾರಲ್ವ ಅವ್ರಿಗೆ ಒಂದು ಟ್ರಾನ್ಸ್ಪರೆನ್ಸಿ ಇರಲಿ ಅಂತ, ಅವ್ರಿಗೆ ಗೊತ್ತಾಗಲಿ ಅವ್ರು ಯಾವ ಪ್ರಾಜೆಕ್ಟ್ ಮೇಲೆ ಅವರು ಇನ್ವೆಸ್ಟ್ ಮಾಡ್ತಾವ್ರೆ ಅಥವಾ ಯಾವ ಅಪಾರ್ಟ್ಮೆಂಟ್ ಅಥವಾ ಏನು ಮನೇನ ಅವ್ರು ಖರೀದಿ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸು ಇರಲಿ. ಆ್ಯಂಡ್ ಏನು ಲೂಪ್ ಹೋಲ್ಸ್ ಇರಬಾರ್ದು ಮತ್ತು ನಾಳೆ ಹೋಗಿ ಏನು ಡಿಸ್ಪ್ಯೂಟ್ಸ್ ಆಗಬಾರ್ದು ಮತ್ತು ಈ ಬಯರ್ಸ್ಗೆ ಏನು ತೊಂದರೆ ಆಗಬಾರ್ದು ಅಂತ ಒಂದು ಮೇನ್ ಕಾರಣದಿಂದ ಈ ರೂಲ್ಸ್ನ ರೆಗ್ಯುಲೇಷನ್ಸ್ನ ಅವ್ರು ಬಿಲ್ಡರ್ಸ್ ಮೇಲೆ ಮ್ಯಾಂಡೇಟ್ರಿಯಾಗಿ ಫಾಲೋ ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ಈ ಪ್ರಾಜೆಕ್ಟ್ ಸಂಬಂಧಪಟ್ಟಂತೆ ಇವಾಗ ಅವರು ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಕೆಲವು ಸ್ಟೇಜಸ್ ಇರುತ್ತೆ, ಆ ಸ್ಟೇಜಸ್ನ ಕೂಡ ಅವ್ರು ಮೆನ್ಷನ್ ಮಾಡಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಫೌಂಡೇಶನ್ ಲೆವೆಲ್ ತನಕ ಕಟ್ಟಿರ್ತಾರೆ, ಅವರ ವೆಬ್ಸೈಟಲ್ಲಿ ಮೆನ್ಷನ್ ಮಾಡಬೇಕು ನಾವು ಈ ಫೌಂಡೇಶನ್ ಲೆವೆಲ್ ತನಕ ಈ ಪ್ರಾಜೆಕ್ಟ್ಗೆ ಕಂಪ್ಲೀಷನ್ ಮಾಡಿದ್ದೀವಿ. ಆ ಥರ ಸ್ಟೇಜ್ ವೈಸ್ ಅವ್ರು ಏನು ಕಂಪ್ಲೀಟ್ ಮಾಡಿರ್ತಾರಲ್ವ ಆ ಸ್ಟೇಜ್ ವೈಸ್ ಕಂಪ್ಲೀಷನ್ ಬಗ್ಗೆ ಡೀಟೇಲ್ಸ್ ಕೂಡ ಅವರು ಈ ವೆಬ್ಸೈಟಲ್ಲಿ ಅವರು ಮೆನ್ಷನ್ ಮಾಡಿರಬೇಕು. ಮೆನ್ಷನ್ ಮಾಡಿಲ್ಲ ಅಂದರೆ ಇವ್ರ ಮೇಲೆ ನಾವು ಕಂಪ್ಲೇಂಟ್ನ ಕೂಡ ಫೈಲ್ ಮಾಡಬಹುದು. ಈ ಮೊದಲು ಬಂದುಬಿಟ್ಟು ಈ ಸೂಪರ್ ಬಿಲ್ಡಪ್ ಏರಿಯಾ ಅಂತ ಕೇಳಿರ್ತೀರ ಮತ್ತು ಈ ಕಾರ್ಪೆಟ್ ಏರಿಯಾ ಅಂತ ಕೇಳಿರ್ತೀರ. ಈ ಮೊದಲು ಏನು ಮಾಡ್ತಾಯಿದ್ರು ಈ ಬಿಲ್ಡರ್ಸ್ ನಿಮಗೆ ಈ ಸೂಪರ್ ಬಿಲ್ಡಪ್ ಏರಿಯಾ ಮೇಲೆ ಆ ಕಾಸ್ಟಿಂಗ್ ಚಾರ್ಜ್ ಮಾಡಿ ನಿಮ್ಮ ಹತ್ರ ತೊಗೊತಾ ಇದ್ರು. ಆದರೆ ಈಗ ಈ ರೂಲ್ ಅಥವಾ ಈ ಕಾಯ್ದೆ ಏನು ಹೇಳುತ್ತೆ ಅಂದರೆ ಅವರು ಬರೀ ಕಾರ್ಪೆಟ್ ಏರಿಯಾ ಮೇಲೆ ಮಾತ್ರ ಅವರು ನಿಮಗೆ ಕಾಸ್ಟ್ ಹಾಕಿ ಅದ್ರ ಪ್ರೈಸ್ ಮಾತ್ರ ಆ ಯೂನಿಟ್ಸ್ ಎಷ್ಟಿದೆ, ಆ ಕಾರ್ಪೆಟ್ ಏರಿಯಾ ಯೂನಿಟ್ಸ್ ಎಷ್ಟಿದೆ ಅದ್ರ ಮೇಲೆ ಮಾತ್ರ ಅವ್ರು ನಿಮಗೆ ಚಾರ್ಜ್ ಮಾಡಬೇಕು. ಇವಾಗ ಅಪಾರ್ಟ್ಮೆಂಟಲ್ಲಿ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಅಪಾರ್ಟ್ಮೆಂಟಲ್ಲಿ ಕಾರ್ಪೆಟ್ ಏರಿಯಾ ಏನು, ನೀವು ಇರೋ ಅಪಾರ್ಟ್ಮೆಂಟ್ ಈ ವಾಲ್ಸ್ ಇರುತ್ತಲ್ವ ಆ ವಾಲ್ಸ್ ಹೊರಗೆ ಹಾಕಿ ನಿಮ್ಮ ಒಳಗಡೆ ಏನು ನೀವು ಇರ್ತಿದ್ದೀರಲ್ವ ಆ ಏರಿಯಾ ಎಷ್ಟು ಬರುತ್ತೆ ಈ ವಾಲ್ಸ್ನ ಬಿಟ್ಟು ನೀವು ಮನೆ ಒಳಗಡೆ ವಾಸ ಮಾಡ್ತಾ ಇರ್ತೀರಲ್ವ ಆ ಮನೆ ಆ ಏರಿಯಾ ಎಷ್ಟು ಇರುತ್ತೆ ಅದ್ರ ಮೇಲೆ ಯೂನಿಟ್ಸ್ನ ನಿಮ್ಮನ್ನ ಕ್ಯಾಲ್ಕ್ಯುಲೇಟ್ ಮಾಡಿ ಅವರು ನಿಮಗೆ ಆ
ಫ್ಲ್ಯಾಟ್ನ ಮಾರಾಟ ಮಾಡಬೇಕು, ಆ ವ್ಯಾಲ್ಯೂಯೇಷನ್ ಅವರು ಅದರ ಮೇಲೆ ಮಾತ್ರ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಕೂಡ ಈ ಕಾನೂನು ಹೇಳುತ್ತೆ. ಮೊದಲು ಈ ನಾನ್ ರಿಫಂಡಬಲ್ ಪಾಲಿಸಿ ಅಂತ ಕೇಳಿರ್ತೀರ. ಸೊ ನೀವು ಈ ನಾನ್ ರಿಫಂಡಬಲ್ ಪಾಲಿಸಿನ ಕೇಳಿರ್ತೀರ. ಸೊ ಈ ನಾನ್ ರಿಫಂಡಬಲ್ ಪಾಲಿಸಿ ಏನು ಅಂದರೆ, ಇವಾಗ ನೀವು ಅಪಾರ್ಟ್ಮೆಂಟ್ನ ಖರೀದಿ ಮಾಡಿರ್ತೀರ, ಅಥವಾ ಈ ಬಿಲ್ಡರ್ಸ್ ಹತ್ರ ಒಂದು 4 ಮನೆ ಕಟ್ಕೊಡಿ ಅಥವಾ 10 ಮನೇನ ಕಟ್ಕೊಡಿ ಅಂತ ಕೇಳ್ಕೊಂಡಿರ್ತೀರ. ಅವ್ರು ಏನು ಮಾಡ್ತಾರೆ, ಅವ್ರು ಸರಿಯಾಗಿ ಕ್ವಾಲಿಟಿ ಅವ್ರು ಏನು ಪ್ರಾಮಿಸ್ ಮಾಡಿರ್ತಾರೆ, ಅಥವಾ ಈ ಸಿಮೆಂಟ್ ಹಾಕಿನೇ ಮಾಡ್ಕೊಡ್ತೀನಿ, ಇಂತಹ ಪ್ರಾಡಕ್ಟ್ಸೇ ಯೂಸ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಿಮಗೆ ಪ್ರಾಮಿಸ್ನ ಕೊಟ್ಟಿರ್ತಾರೆ. ಅವರು ಮಾಡಿರಲ್ಲ. ಆವಾಗ ನೀವು ಹೋಗಲ್ಲಿ ನೋಡಿದಾಗ ಅವ್ರು ನಿಮಗೆ ಪ್ರಾಮಿಸ್ ಮಾಡಿರೋದೇ ಏನೋ, ನಿಮಗೆ ಕಟ್ಕೊಟ್ಟಿರೋದೇ ಬೇರೆ ಏನೋ ಇರುತ್ತೆ. ಅಲ್ಲಿ ನೋಡಿದಾಗ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ನೀವು ದುಡ್ಡು ಯಾಕೆ ಹಾಕಿರ್ತೀರೋ ಅದೇ ಬೇರೆ ಇರುತ್ತೆ. ಸೊ ನಿಮ್ಗೆ ಆವಾಗ ಅವ್ರು ಹೋಗಿ ಕೇಳಿದಾಗ ಅವ್ರು ಏನು ಹೇಳ್ತಾರೆ, ನೀವು ಆಲ್ರೆಡಿ ದುಡ್ಡು ಕೊಟ್ಬಿಟ್ಟಿದ್ದೀರಾ, ಇದು ರೀಫಂಡಬಲ್ ಇಲ್ಲ ಅಂತ ಹೇಳಿ ನಿಮಗೆ ದುಡ್ಡನ್ನ ವಾಪಸ್ ಕೊಡಲ್ಲ. ನಿಮ್ಗೇನು ಮಾಡಬೇಕಂತಾನೆ ನಿಮ್ಗೆ ಗೊತ್ತಿರಲ್ವ. ಅದಕ್ಕೆ ಈ ರೂಲ್, ಈ ಕಾಯ್ದೆ ಏನು ಹೇಳುತ್ತೆ ಅಂದರೆ, ಈ ನಾನ್ ರಿಫಂಡಬಲ್ ಪಾಲಿಸಿ ಇಲ್ಲ, ನೀವು ಅವ್ರ ಹತ್ರ ನಿಮ್ಮ ಮನಿನ ವಾಪಸ್ ಕ್ಲೇಮ್ ಮಾಡಬಹುದು ಅಂತ ಈ ಕಾನೂನು ಹೇಳುತ್ತೆ. ಆ್ಯಂಡ್ ಇನ್ನೊಂದು ಈ ಕಾನೂನು ಏನು ಹೇಳುತ್ತೆ ಅಂದರೆ, ಈ ಬಿಲ್ಡರ್ಸ್ ಯಾರಿರ್ತಾರಲ್ವ, ನಿಮ್ಮ ಮನೇನ ನೀವು ಪೊಸೆಷನ್ನ ತಗೊಂಡು ಆದಮೇಲೆ ಕೂಡ ಅವರು 5 years ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಯಾಕೆ? ಸೇಫ್ಟಿ ಮೆಷರ್ಸ್ಗೆ ರಿಲೇಟೆಡ್ ಏನಾದರೂ ಇರಲಿ, ಏನಾದರೂ ಸೀಪೇಜ್ ಆಗಲಿ, ಏನು ಡ್ಯಾಮೇಜಸ್ ಆಗಲಿ ಈ ಬಿಲ್ಡಿಂಗ್ಗೆ ಅವರು ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಇನ್ ಕೇಸ್ ಅವ್ರೇನಾದರೂ ನೀವು ಹೋಗಿ ಅವ್ರಿಗೆ ಅಪ್ರೋಚ್ ಮಾಡಿ ಅವ್ರು ಏನಾದರೂ ಕೇಳಿಲ್ಲ ಅಂದರೆ ನೀವು ಅವ್ರ ಮೇಲೆ ಕಂಪ್ಲೇಂಟ್ನ ತಗೊಳ್ಬಹುದು. ಸೊ ನಾನು ಮೊದಲು ಹೇಳಿದ್ದಂಗೆ ಈ ಬಿಲ್ಡರ್ಸು, ಎಲ್ಲ ಬಿಲ್ಡರ್ಸ್ ಅಲ್ಲ, ಈ ಕೆಲವು ಬಿಲ್ಡರ್ಸ್ ತುಂಬ ಮೋಸ ಮಾಡ್ತಾಯಿದ್ರು. ಅವರು ಒಂದು ಪ್ರಾಮಿಸ್ ಮಾಡಿಬಿಟ್ಟು ಮನೇನ ಬೇರೆ ಥರನೇ ಕಟ್ಕೊಡ್ಬಿಡ್ತಾ ಇದ್ರು. ಆ್ಯಂಡ್ ಈ ಯಾರು ಪರ್ಚೇಸ್ ಮಾಡ್ಕೊಂಡಿರ್ತಾರೆ, ಯಾರು ಈ ಬಯೋಸ್ ಇರ್ತಾರೆ, ಅವ್ರಿಗೇನು ಮಾಡಬೇಕಂತಾನೆ ಗೊತ್ತಿರ್ತಾ ಇರಲಿಲ್ಲ. ಹೋಗಿ ಕೇಳಿದ್ರೆ ಧಮಕಿ ಹಾಕಿ ಅವಾಜ್ ಹಾಕಿ ಕಳಿಸ್ಬಿಡ್ತಾ ಇದ್ರು. ಇದನ್ನೆಲ್ಲ ಸ್ಟಾಪ್ ಮಾಡಿ, ಈ ಡಿಸ್ಪ್ಯೂಟ್ಸ್ ಎಲ್ಲ ಏನು ಇರುತ್ತೆ ಅದನ್ನು ಈಸಿಯಾಗಿ ರೆಸಾಲ್ವ್ ಮಾಡಬೇಕು ಅಂತ ಹೇಳಿ ಈ ರೇರಾ ಆ್ಯಕ್ಟ್ನ ತಗೊಂಡು ಬಂದಿದ್ದಾರೆ. ಆ್ಯಂಡ್ ಈ ರೇರಾ ಆ್ಯಕ್ಟ್ಗೆ ನೀವು ಕಂಪ್ಲೇಂಟ್ ಕೊಡಬೇಕು, ಅಥವಾ ಈ ರೇರಾ ಅಥಾರಿಟಿಗೆ ನೀವು ಕಂಪ್ಲೇಂಟ್ ಕೊಡಬೇಕು ಅಂದರೆ ತುಂಬ ಈಸಿ, ತುಂಬ ಸುಲಭವಾಗಿ ನೀವು ಕಂಪ್ಲೇಂಟ್ನ ರೇಸ್ ಮಾಡ್ಬೋದು. ಈ ವೆಬ್ಸೈಟಲ್ಲಿ ಹೋಗಿ ನೀವು ಇಮೇಲಲ್ಲಿ ಅಥವಾ ಆನ್ಲೈನ್ ಏನು ಕಂಪ್ಲೇಂಟ್ ನೀವು ಕೊಡ್ತೀರಾ, ಆ ಕಂಪ್ಲೇಂಟ್ನ ಅವ್ರು ತೊಗೊಂಡು ಕನ್ಸಿಡರ್ ಮಾಡಿ ಪ್ರೊಸೀಡಿಂಗ್ಸ್ನ ಇನಿಷಿಯೇಟ್ ಮಾಡ್ತಾರೆ. ಈ ಪ್ರೊಸೀಡಿಂಗ್ಸ್ನ ಇನಿಷಿಯೇಟ್ ಮಾಡಿ ಜನರಲ್ ಪ್ರೊಸೀಡಿಂಗ್ಸ್ ಹೇಗೆ ನಡೆಯುತ್ತೆ, ನೋಟಿಸ್ ಕಳಿಸ್ತಾರೆ, ಅವ್ರು 30 daysಲ್ಲಿ ಬಂದು ರಿಪ್ಲೈ ಕೊಡಬೇಕು. ಸೊ ಇದೇ ಆಗಿ ಈ ರೇರಾ ಆ್ಯಕ್ಟ್ನ ತಂದಿರ್ತಾರೆ. ಈ ರೇರಾ ಅಥಾರಿಟಿನೂ ಕೂಡ ಎಸ್ಟಾಬ್ಲಿಷ್ ಮಾಡಿರೋದು ನಿಮ್ಮ ಡಿಸ್ಪ್ಯೂಟ್ಸ್ ಏನಿರುತ್ತೆ ಅದನ್ನು ರಿಸಾಲ್ವ್ ಮಾಡೋಕ್ಕೆ ಅಂತ ಈ ರೇರಾ ಆ್ಯಕ್ಟ್ ಆ್ಯಂಡ್ ಈ ರೇರಾ ಅಥಾರಿಟಿನ ಎಸ್ಟಾಬ್ಲಿಷ್ ಮಾಡ್ತಾರೆ. ಇದಾಗಿತ್ತು ಇವತ್ತಿನ ಲಾ ಟಿಪ್ಸ್. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ.